ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ.
ಮೆರುಗು ಅಥವಾ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಲಕ್ಷ್ಮೀಸೇನ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ತ್ರಿವಾರ ನಮೋಸ್ತುಗಳನ್ನ ಅರ್ಪಿಸ್ತಾ ಈ ಒಂದು ದೇವಸ್ಥಾನ ಒಂದು ಈ ಮಟ್ಟಕ್ಕೆ ತರಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಒಂದು ಸಭೆಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇದೇ ರೀತಿ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಶ್ರೇಯಾಂಶ್ ಕುಮಾರ್ ಅವರು 89 ವರ್ಷ ವಯಸ್ಸು. ಆದ್ರೆ ನಮ್ಮೆಲ್ಲರಿಗಿಂತ ಸಹ ಚುರುಕಾಗಿ ಓಡಾಡ್ತಕ್ಕಂಥವ್ರು, ಮತ್ತೆ ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಬಹಳಷ್ಟು ಮುಂಜಾಗ್ರತೆಯನ್ನ ವಹಿಸ್ತಕ್ಕಂಥವ್ರು. ಸಣ್ಣ ಸಣ್ಣ ಲೋಕದೋಷ ಆಗ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಆ ರೀತಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಅವರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. परम परञ्ज्योति कोटि चन्द्रादित्य किरण सुज्ञान प्रकाश. ತೀರ್ಥಂಕರರು ಮೇಲಿರ್ಬೇಕು, ತೀರ್ಥಂಕರ ಎತ್ತರದಲ್ಲಿರ್ಬೇಕು, ದೇವತೆಗಳು ಕೆಳಗಿರ್ಬೇಕು. ಗೋಮಟೇಶ್ವರ ಬಾಹುಬಲಿ ಸ್ವಾಮಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಹೇಳ್ತಾರೆ, ಬಾಹುಬಲಿ ಸ್ವಾಮಿ ಕೆಳಗಿದೆ, ಬ್ರಹ್ಮಯಕ್ಷ ಎತ್ತರದಲ್ಲಿದ್ದಾನೆ, ಕಂಬದ ಮೇಲಿದೆ. ನೋಡಿದ್ದೀರಲ್ಲ, ಕಾರ್ಕಳದಲ್ಲಿ ಬಾಹುಬಲಿ ಕೆಳಗಿದ್ದಾರೆ, ಬ್ರಹ್ಮಯಕ್ಷ ಮೇಲಿದ್ದಾರೆ. ಚಿಕ್ಕಬೆಟ್ಟದಲ್ಲಿ ಕೂಗು ಬ್ರಹ್ಮದೇವರಲ್ಲಿದೆ, ವೇಣೂರಲ್ಲಿ. ಸೊ ಇದ್ರ ಅರ್ಥ ಏನು ಅಂತಂದ್ರೆ, ಧರ್ಮವನ್ನ ಬೆಳಗುವ ಧರ್ಮಾತ್ಮರು ಸದಾ ಮೇಲಕ್ಕಿರಲಿ ಅಂತ ಹೇಳಿ ನೇಮಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಹೇಳಿದ ಮಾತು ನೆನಪಿಗೆ ಬಂತು. ಹಾಗೆ ಈ ಮಿಡಿಗೇಸಿ ಕ್ಷೇತ್ರ, ಮೂಡಲ ಕ್ಷೇತ್ರವನ್ನ ಏನು ಮೂಡಲ ಸೀಮೆ ಕ್ಷೇತ್ರವನ್ನ ಬೆಳಗ್ತಾ ಇರೋರೇ ಬ್ರಹ್ಮಯಕ್ಷ ಜಾಲ್ನಂನವರು. ಹಾಗೆ ತೀರ್ಥಂಕರ್ ಏನ್ ಹೇಳ್ತಾರೆ, ಧರ್ಮವನ್ನ ಬೆಳಗುವ ದೊರೆ ನೀನ್ ಮೇಲ್ ಕೂತ್ಕೋ ಅಂತ ಅವರನ್ನ ಕಂಬದ ಮೇಲೆ ಕೂರಿಸಿ ಮೂಡಲ ಸೀಮೆಯಲ್ಲಿ ಬ್ರಹ್ಮದೇವರ ಪೂಜೆ ಅತಿಯಾಗಿ ನಡೆದು ಬರ್ತಾ ಇದೆ. ಅದು ಮಾತ್ರ ಅಲ್ಲದೆ ಇವತ್ತಿಲ್ಲಿ ಜ್ವಾಲಾಮಾಲಿನಿ ಅಮ್ಮನವರನ್ನ ನೀವು ಪ್ರತಿಷ್ಠಾಪನೆ ಮಾಡಿದ್ದೀರಿ ಅಂತಂದ್ರೆ, ಈ ಭಾಗದ ಜನರು ಮತ್ತು ಈ ಭಾಗದ ಮನೆತನದವರು ನೀವು ಆಗಿದ್ದರೆ ನಿಮ್ಮ ಮನೆಯಲ್ಲಿ ಒಬ್ಬ ಜ್ವಾಲ್ನಯ್ಯ ಇರ್ತಾರೆ, ಒಬ್ಬ ಜ್ವಾಲ್ನಪ್ಪ ಇರ್ತಾರೆ, ಅವರನ್ನ ಇವತ್ತು ಮಿಡಿಗೇಶಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಕುಲ ಗೋತ್ರ ಪರಿವಾರ ಎಲ್ಲವೂ ನೆಮ್ಮದಿಯಾಗಿರಲಿ. ಅರ್ಥ ಆಯ್ತಲ್ಲ? ತಾಯಿ ಇಲ್ಲದೆ ಹೇಗೆ ಒಬ್ಬ ಮನುಷ್ಯ ಜನ್ಮ ಪಡೆಯಲು ಸಾಧ್ಯ ಇಲ್ಲವೋ ಅದೇ ರೀತಿ ಅವರು ಧರ್ಮದ ತಾಯಿ ಇದ್ದಾರೆ. ಜ್ವಾಲಾಮಾಲಿನಿ ಅಮ್ಮನನ್ನ ಅವಮಾನ ಮಾಡೋದು ಒಂದೇ, ನಮ್ಮ ಮನೆಯಲ್ಲಿರುವ ತಾಯಿ, ಮಗಳು, ಮಡದಿ, ಸಹೋದರಿಯರನ್ನ ಅವಮಾನ ಮಾಡೋದು ಒಂದೇ. ಅವರು ಧರ್ಮವನ್ನ ಕಾಯುವ ದೇವಿಯಾದ್ರೆ ನೀವು ಕುಲ ಗೋತ್ರ ಪರಿವಾರವನ್ನ ಕಾಯುವ ದೇವಿಯಾಗಿರ್ತೀರಿ. ಈ ಕಾರ್ಯಕ್ರಮದ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಸನ್ಮಂಗಳವಾಗ್ಲಿ. ಮತ್ತೊಂದು ಶುಭ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಭೇಟಿಯಾಗೋಣ. ಜಬಲೋ ಜ್ವಾಲಾಮಾಲಿನಿ ಮಾತಾ ಕೀ ಜಯ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಡಾಕ್ಟರ್ ನಾಗೇಂದ್ರ ಕುಮಾರ್ ಹಾಗೂ ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರು ನಿರ್ದೇಶಕರಾಗಿ ಆ ಸೇವೆಯನ್ನು ಸಲ್ಲಿಸುತ್ತಾರೆ. ಅವರಿಗೆ ನಮ್ಮೆಲ್ಲರ ಚಪ್ಪಲಿಯೊಂದಿಗೆ ಆ ಸೇವೆಯನ್ನು ಮಾತಾಡ್ತಕ್ಕಂಥವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಅಂತ ನಾಗೇಂದ್ರ ಕುಮಾರ್ ಇದೀಗ ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಜೀವನದಿ ಇರಲಿ ಯಾವುದೇ ವೃತ್ತಿ, ಜೀವನದಿ ಇರಲಿ ಯಾವುದೇ ವೃತ್ತಿ, ಅಂತರಂಗದಲ್ಲಿರಲಿ ಧರ್ಮ ಪ್ರವೃತ್ತಿ, ಅಂತರಂಗದಲ್ಲಿರಲಿ ಧರ್ಮ ಪ್ರವೃತ್ತಿ. ಆಗುವುದರಿಂ ಕರ್ಮದಿಂ ನಿವೃತ್ತಿ, ಆಗುವುದರಿಂ ಕರ್ಮದಿಂ ನಿವೃತ್ತಿ, ಮತ್ತಾಗುವುದು ಅನಂತ ಸುಖ ಪ್ರಾಪ್ತಿ, ಮತ್ತಾಗುವುದು ಅನಂತ ಸುಖ ಪ್ರಾಪ್ತಿ. ಜೀವನದಿ ಇರಲಿ ಯಾವುದೇ ವೃತ್ತಿ. ಹಾಗಾಗಿ ನಮ್ಮ
ಶಾರೀರಿಕ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಈ ಭಕ್ತಿ ಮಾರ್ಗ ಏನಿದೆ ಅದು ಕೂಡ ಒಂದು ಫಸ್ಟ್ ಸ್ಟೆಪ್. ಭಕ್ತಿ ನಮ್ಮ ಮನಸ್ಸನ್ನ ಮುದಗೊಳಿಸುತ್ತದೆ, ಹದಗೊಳಿಸುತ್ತದೆ ಮತ್ತು ಮೆದುಗೊಳಿಸುತ್ತದೆ. ಮುದ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಭಕ್ತಿ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ಅನಿರ್ವಚನೀಯವಾದ ಆನಂದ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ, ನಾವು ಉತ್ತಮ ಚಿಂತನೆಗಳನ್ನ ಮಾಡ್ತಾ ಇರುವಾಗ ನಮ್ಮ ದೇಹದಲ್ಲಿ ಸಿರೋಟೋನಿನ್ ಅನ್ನುವಂತಹ ಕೆಮಿಕಲ್ ಉತ್ಪಾದನೆಯಾಗಿ ಅದು ರಕ್ತದಲ್ಲಿ ಪರಿಚಲನೆ ಮಾಡಿ ನಮಗೆ ಒಂದು ಸಂತೋಷ ಆಗ್ತಾ ಇದೆ. ದೇರ್ ಇಸ್ ಆಲ್ಸೋ ಸೈಂಟಿಫಿಕ್ ಎವಿಡೆನ್ಸ್. ಇದು ಒಂಥರ ಖುಷಿ ಆಗತ್ತೆ. ಭಗವದ್ ಭಕ್ತಿಯನ್ನ ನಿಜವಾದ ಭಕ್ತಿಯಿಂದ ಮಾಡಿದ್ರೆ ಅದು ಆಗುತ್ತೆ, ಸುಮ್ಮನೆ ತೋರಿಸುವಿಕೆಗೆ ಮಾಡಿದ್ರೆ ಅದಾಗಲ್ಲ. ಸೊ ನಿಜವಾದ ಭಕ್ತಿಯನ್ನ ನೀವು ಮಾಡಬೇಕು. ಹಾಗೇನೆ ಹದಗೊಳಿಸುತ್ತದೆ. ಹದ ಅಂದ್ರೆ ಕಷ್ಟನೇ ಬರ್ಲಿ ಸುಖನೇ ಬರ್ಲಿ ಅದನ್ನ ಒಂದು ಎದುರಿಸುವಂತಹ ಶಕ್ತಿಯನ್ನ ಭಕ್ತಿ ನಮ್ಗೆ ಕೊಡುತ್ತೆ. ನಾವು ಭಗವಂತನ ಭಕ್ತಿ ಮಾಡಿದ್ವಿ ಅಂತ ನಮಗ್ ಕಷ್ಟ ಬರಲ್ಲ ಅಂತ ಏನಲ್ಲ, ಆದ್ರೆ ಎಂತಹ ಕಷ್ಟ ಬಂದ್ರೂ ಅದನ್ನ ಎದುರಿಸುವಂತಹ ಫೇಸ್ ಮಾಡುವಂತಹ ಶಕ್ತಿ ನಮಗೆ ಬರುತ್ತೆ. ಹಾಗೇನೆ ಮೆದುಗೊಳಿಸುತ್ತದೆ. ಮೆದು ಅಂತಂದ್ರೆ ನಮ್ಮನ್ನ, ನಮ್ಮ ಅಹಂಕಾರವನ್ನ ಕಡಿಮೆ ಮಾಡುತ್ತೆ ಭಕ್ತಿ. ಓ ಭಗವಂತನ ಮುಂದೆ, ಆ ಮೂರು ಲೋಕದ ನಾಥನ ಮುಂದೆ ನಾನೆಷ್ಟು ಮಹಾ ಅಂತ ಹೇಳಿ ನಮ್ಮ ಅಹಂಕಾರ ಕಡಿಮೆಯಾಗಿ ನಮ್ಮಲ್ಲಿ ವಿನಯ ಭಾವ ಬರುತ್ತೆ. ಆದ್ರಿಂದ ನಾವು ಭಕ್ತಿಯನ್ನ ಮಾಡ್ಬೇಕು. ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ. ಈ ಶರೀರಕ್ಕೆ 5,68,99,584 ಬಗೆಯ ರೋಗಗಳು ಬರುವ ಸಾಧ್ಯತೆ ಇದೆ. ಆ ತರ ಶರೀರ ಇದು. ಯಾಕೆಂದ್ರೆ ಸಪ್ತ ಧಾತುಗಳಿಂದ ಇದು ಆಗಿದೆ. ಸಪ್ತ ಧಾತುಮಯಂ ದೇಹೋ ಸಂಭೂತಂ ಸುಖ ಸೋಣಿದಂ ಮಲಮುತ್ತಾದಿ ದುರ್ಗಂಧಂ ಅನಿಚ್ಚಂ ರೋಗ ಮಂದಿರಂ ಅಂತ ಆಚಾರ್ಯರು ಹೇಳಿದ್ದಾರೆ. ಸಪ್ತ ಧಾತುಗಳು ನಿಮಗೆ ಗೊತ್ತು. ರಸ, ರಕ್ತ, ಮಾಂಸ, ಮಜ್ಜ, ಮೇಧಸ್ಸು, ಅಸ್ಥಿ ಮತ್ತು ಶುಕ್ರ. ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ಬ್ಲಡ್ ಇದೆ, ಲಿಂಫ್ ಇದೆ, ಬೋನ್ಸ್ ಇದೆ, ಕಾರ್ಟಿಲೇಜ್ ಇದೆ, ಫ್ಯಾಟಿ ಟಿಶ್ಯೂ ಇದೆ. ಎಲ್ಲದರಿಂದ ಈ ಶರೀರ ಆಗಿದೆ. ಆದ್ರಿಂದ ಇದಕ್ಕೆ ಇಷ್ಟು ಬಗೆಯ ರೋಗಗಳು ಬರಲ್ಲ, ಬರಬಹುದು. ಆ ತರ ಈ ಶರೀರದ ಪ್ರಕೃತಿ. ಮತ್ತು ಇದು ಅನಿತ್ಯವಾಗಿದೆ, ಇದು ಶಾಶ್ವತ ಅಲ್ಲ. ಈ ಆತ್ಮ ಈ ಶರೀರದಿಂದ ಹೋದ್ಮೇಲೆ ಅಷ್ಟೇ. ಬಹ್ವಾರಂಭಂ ಪರಿಗ್ರಹತ್ವಂ ನರಕಸ್ಯಾಯುಷಃ ಅಂತ ಆಚಾರ್ಯರು ಹೇಳಿದ್ರು ಕೂಡ ಪ್ರಾಣಿಗಳು ನಾವು ಹುಟ್ಟೋದು ನಗ್ನರಾಗಿಯೇ. ಪ್ರಾಣಿಗಳ ಹತ್ರನೂ ಏನಿರಲ್ಲ, ನಮ್ಮ ಹತ್ರನೂ ಏನೂ ಇರಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಮನುಷ್ಯ ತನ್ನ ಪರಿವಾರ ಮತ್ತು ಪರಿಗ್ರಹ ಎರಡನ್ನೂ ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ. ಪ್ರಾಣಿಗಳನ್ನ ಎಲ್ಲಾದ್ರೂ ನೋಡಿದೀರಾ? ನನಗ್ ಬೇಕು, ನನ್ ಮಕ್ಳಿಗ್ ಬೇಕು, ನನ್ ಮೊಮ್ಮಕ್ಳಿಗ್ ಬೇಕು, 10 ತಲೆಮಾರಿಗ್ ಬೇಕು ಅಂತ ಕೂಡಾಕೋದು. ಪ್ರಾಣಿಗಳ ತರ ಮಾಡ್ತಾವ. ಆದ್ರೆ ಮನುಷ್ಯ ಮಾತ್ರ ನಮ್ಮ 10 ತಲೆಮಾರಿಗಾಗುವಷ್ಟು ನಾವು ಹಾಕೊಂಡಿದ್ರೆ ಮತ್ ಬೇರೆಯವ್ರಿಗೆ ಏನ್ ಸಿಗುತ್ತೆ? ನಮ್ಮ ಮಕ್ಕಳು ನಾವು ಸತ್ತ ಮೇಲೆ ನಮ್ ಫೋಟೋ ಹಾಕೋಬಹುದು ಮನೆ ಮೇಲೆ. ಮೊಮ್ಮಕ್ಕಳು ಹಾಕ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಕೆಲವ್ರಿಗೆ ಅವ್ರ ಅಜ್ಜಿ ತಾತನ ಹೆಸರು ಗೊತ್ತಿಲ್ಲ. ಪುರೋಹಿತರು ನಿಮ್ ಪೂರ್ವಿಕರ ಹೆಸರು ಹೇಳ್ರಿ ಅಂದ್ರೆ ನಮಗ್ ಗೊತ್ತಿಲ್ಲ. ಹಬ್ಬಬ್ಬ ಅಂದ್ರೆ ಅಜ್ಜಿ ತಾತ, ಮುತ್ತಜ್ಜಿ ಮುತ್ತಾತ ಯಾರ್ದು ಗೊತ್ತಿಲ್ಲ. ಬಟ್ ಅವ್ರ ಆಸ್ತಿ ಸಂಪಾದಿಸಿದ್ದಾರೆ 10 ತಲೆಮಾರ್ಗ ಆಗೋಷ್ಟು. ಅದ್ರ ಕರ್ಮದ ಭಾರವನ್ನ ಅವರೇ ಹೊತ್ಕೊಂಡು ಹೋಗಿದ್ದಾರೆ. ಸೊ ಯಾಕೆ ಬೇಕು? ಈ ಪ್ರಪಂಚದಲ್ಲಿ ಇರೋದು 2 ಆಪ್ಷನ್, ಕೊಟ್ಟು ಹೋಗುವುದು ಇಲ್ಲ ಬಿಟ್ಟು ಹೋಗುವುದು. ಹೊತ್ಕೊಂಡು ಹೋಗೋ ಆಪ್ಷನ್ ಇಲ್ಲ. ಆದ್ರಿಂದ ತುಂಬಾ ತಲೆ ಕೆಡಿಸ್ಕೊಂಡು ಆಸ್ತಿ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟು ಮಾಡಿ, ತುಂಬಾ ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೊಂಡು ದೇಹ ಎಲ್ಲ ರೋಗದ ಗೂಡಾಗಿ ನೋಡ್ಕೊಳಕ್ ಯಾರು ಇಲ್ದೆ ಇವೆಲ್ಲ ಬೇಕಾಗಿಲ್ಲ. ಎಷ್ಟು ಬೇಕೋ ಅಷ್ಟು ದುಡಿದುಕೊಂಡು ಮಿಕ್ಕ ಸಮಯವನ್ನ ಧರ್ಮದ ಆಲೋಚನೆಯಲ್ಲಿ ಸತ್ಸಂಗದಲ್ಲಿ ಕಳೀರಿ ಅಂತ ನಮ್ಮ ಆಚಾರ್ಯರು ಇವನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಇದೇ ಬದುಕುವ ರೀತಿ. ಇದ್ರಿಂದಲೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಂದೇ ಒಂದು ಕೆಲವರು
ತುಂಬಾ ಶ್ರೀಮಂತರಿರ್ತಾರೆ, 1 ಪೈಸಾ ಮಂಗಳಾರತಿಗೂ 10 ಪೈಸೆ ಕಾಸು ಹಾಕಲ್ಲ, ಅಷ್ಟು ಲೋಭಿಗಳು. ಎಂಜಲು ಅವ್ರನ್ನ ಲೋಭಿಗಳು ಅಂತ ಹೇಳ್ತಾರೆ. ಎಂಜಲು ಕೈಯಲ್ಲಿ ಕಾಗೆ ಹೊಡೆಯಲ್ಲ ಅಂತ ಹೇಳ್ತಾರಲ್ಲ, ಆ ಥರದವ್ರು. ಇದಕ್ಕೊಂದು ಚಿಕ್ಕ ಕತೆ, 2 ನಿಮಿಷದ ಕತೆ. ಒಂದ್ ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ, ಆದ್ರೆ ಜಿಪುಣ. ಯಾರು ಕೊಡು ಕೊಡು ಅನ್ನೋ ಪದನೇ ಅವನಿಗೆ ಗೊತ್ತಿಲ್ಲ. ಕೊಡು ಅಂತಂದ್ರೆ ಒಂದಿನ ಅವನು ಮತ್ತೆ ಅವನ ಫ್ರೆಂಡು ಒಂದು ನದಿಯಲ್ಲಿ ವಿಹಾರ ಹೋಗ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ದೋಣಿ ಮಗಚ್ಬಿಟ್ಟು ಈ ಜಿಪುಣ ಇರ್ತಾನಲ್ಲ ಅವನು ಬಿದ್ದೋಗ್ತಾನೆ ನದಿ ಒಳಗೆ. ಆವಾಗ ಅವನ ಫ್ರೆಂಡ್ ಇರ್ತಾನಲ್ಲ, ಪಾಪ ಅವನಿಗೆ ಸ್ವಿಮ್ಮಿಂಗು ಬರ್ತಾ ಇರಲ್ಲ. ಸೊ ಇವನನ್ನು ಉಳಿಸೋಣ ಅಂತ ಹೇಳಿ ಕೈ ಕೊಡು ಅಂತ ಹೇಳ್ತಾನೆ. ಅವನು ಕೊಡ್ತಾ ಇಲ್ಲ, ಹಾಗೆ ಮುಳುಗ್ತಾ ಇದ್ದಾನೆ ಹೊರತು ಕೈ ಕೊಡ್ತಾ ಇಲ್ಲ. ಕೊಡು ಅಂದ್ಬಿಟ್ನಲ್ಲ, ಕೊಡ್ತಾ ಇಲ್ಲ. ಸೊ ಇವನಿಗೆ ಫ್ರೆಂಡ್ಗೆ ಯೋಚನೆ ಆಗುತ್ತೆ, ಇವನೇನಪ್ಪ ಕೈ ಕೊಡು ಅಂದ್ರೆ ಕೊಡ್ತಾ ಇಲ್ವಲ್ಲ, ಇವನನ್ನ ಹೆಂಗೆ ಎತ್ತೋದು ಮೇಲೆ ಅಂತ ಹೇಳಿ ಕಡೆಗೆ ಯೋಚನೆ ಮಾಡಿ, ನನ್ ಕೈ ಹಿಡ್ಕೋ ಅಂದಾಗ ಅವಾಗ ಹಿಡ್ಕೋತಾನ. ಅಂದ್ರೆ ಈ ತರ ಕೊಡು ಅನ್ನುವ ಪದಾನೇ ಗೊತ್ತಿರಲ್ಲ ಅಷ್ಟು ಜಿಪುಣರು ಈ ಪ್ರಪಂಚದಲ್ಲಿ ಇರ್ತಾರೆ. ಇನ್ನ ಸಾಮಾಜಿಕ ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ ಅಂತ ನಾವು ಆಲೋಚನೆ ಮಾಡಿರ್ಬೋದು. ಅದಕ್ಕೆ 4 ಬಗೆಯ ದಾನಗಳನ್ನ ಹೇಳ್ಬಿಟ್ಟಿದ್ದಾರೆ. ಆಹಾರ, ಅಭಯ, ಔಷಧ ಮತ್ತು ಜ್ಞಾನ ದಾನವನ್ನ ಮಾಡಿ ಇದ್ದವರು ಇಲ್ಲವರು ಕೊಡಿ. ಆವಾಗ ಸಮಾಜ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇಲ್ಲಾಂದ್ರೆ ಕಡೆಗೆ ಅವರೇ ಅಟ್ಯಾಕ್ ಮಾಡಿ ಕಿತ್ಕೊಳ್ತಾರೆ. ಟೆರರಿಸಂ, ನಕ್ಸಲಿಸಂ ಎಲ್ಲ ಹೆಚ್ಚಾಗುತ್ತೆ. ATMಗೆ ವೃತ್ತಪತ್ರಿಕೆಗಳಲ್ಲಿ ನಾವು ಓದಿದೀವಿ, ATMಗೆ ದುಡ್ಡು ತಗೊಳಕ್ ಹೋದವ್ರ ಮೇಲೆ ಅಟ್ಯಾಕ್ ಆಗಿದೆ. ATM ಅಲ್ಲಿ ಮರ್ಡರ್ ಆಗಿದ್ದು ನಾವು ಓದಿದ್ವಿ. ಸೊ ATM ಅಂದ್ರೆ ಆಲ್ ಟೈಮ್ ಮನಿ, ಈಗ ಆಲ್ ಟೈಮ್ ಮರ್ಡರ್ ಅಂತ ಆಗ್ಬಿಟ್ಟಿದೆ. ಸೊ ಇಷ್ಟೆಲ್ಲ ನಾವು ಆರ್ಥಿಕ ಮತ್ತು ಸಾಮಾಜಿಕ ಆರೋಗ್ಯದ ಬಗ್ಗೆ ಕೂಡ ನಾವು ಚಿಂತನೆ ಮಾಡಬೇಕು. ದಾನ, ಅದಕ್ಕೆ ರೆಮಿಡಿ ಏನು ಅಂತಂದ್ರೆ ದಾನ. ಸೊ ದೇವಪೂಜಾ, ಕುರುಪಸ್ತಿ, ಸ್ವಾಧ್ಯಾಯ, ಲಾಸ್ಟ್ ಅಲ್ಲಿ ದಾನ ಬರುತ್ತೆ. ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ಸಂಯಮ ಮತ್ತು ತಪವನ್ನ ಹೇಳಿದ್ದಾರೆ. ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಟುಕೊಳ್ಳಲು ಎಲ್ಲ ಇಂದ್ರಿಯಗಳು ಇವು ನಮ್ಮನ್ನು ಏನೇನೋ ಮಾಡೋದಕ್ಕೆ ಕೆಟ್ಟ ಕೆಲಸಗಳನ್ನ ಹಚ್ತವೆ. ಮನಸ್ಸು ಮತ್ತು ಇಂದ್ರಿಯಗಳನ್ನ ವಶದಲ್ಲಿಟ್ಟುಕೊಳ್ಳೋದಕ್ಕೆ ದಾನ, ಸಂಯಮ, ತಪವನ್ನ ಆಚಾರ್ಯರು ಹೇಳಿದ್ದಾರೆ. ಇನ್ನು ಆಧ್ಯಾತ್ಮದ ವಿಚಾರಕ್ಕೆ ಬಂದ್ರೆ ನಮ್ಮ ತೀರ್ಥಂಕರರಾಗಿರ್ಬೋದು, ಅವರು ಸಕಲ ಕರ್ಮಗಳೆಂಬ ರೋಗಾಣುಗಳು, ಕರ್ಮಗಳೇನು ಅವು ಕೂಡ ಒಂದು ರೋಗಾಣುಗಳಿದ್ದ ಹಾಗೆ ಅವುಗಳನ್ನ ನಾಶ ಮಾಡಿ, ಅಷ್ಟಕರ್ಮಗಳನ್ನ ನಾಶ ಮಾಡಿ ಅವರು ಮೋಕ್ಷಕ್ಕೆ ಹೋದರು. ಮೋಕ್ಷ ಅಂದ್ರೆ ಆತ್ಮನ ಪರಿಪೂರ್ಣ ಆರೋಗ್ಯದ ಸ್ಥಿತಿ ಅಂತ ನಾವು ಹೇಳ್ಬೋದು. ಮೋಕ್ಷ 8 ಕರ್ಮ ನಿಮಗೆ ಗೊತ್ತಿದೆ, ನಾನು ಹೇಳ್ತೀನಿ. ನಾವೆಷ್ಟೇ ಪೂಜೆ ಮಾಡ್ಲಿ, ಪುನಸ್ಕಾರ ಮಾಡ್ಲಿ, ಜೈನರ ಕರ್ಮ ಸಿದ್ಧಾಂತವನ್ನ ನಾವು ತಿಳ್ಕೊಳ್ಳೇಬೇಕು. ಜೈನ ಧರ್ಮ ಭಾವನಾ ಪ್ರಧಾನವಾದ ಧರ್ಮ ಮತ್ತು ಕರ್ಮ ಸಿದ್ಧಾಂತವನ್ನ ಹೇಳುವಂತಹ ಧರ್ಮ. ಸೂಕ್ಷ್ಮವಾಗಿ ಹೇಳ್ಬೇಕು ಅಂದ್ರೆ ಜ್ಞಾನವರ್ಣೀಯ, ದರ್ಶನವರ್ಣೀಯ, ಮೋಹನೀಯ, ಅಂತರಾಯ ಇವು ಘಾತಿ ಕರ್ಮಗಳು. ಇವನು ಗೆದ್ದಾಗ್ಲೇನೆ ತೀರ್ಥಂಕರರಾಗಿದ್ದು. ಸುಪಾರ್ಶ್ವನಾಥ ತೀರ್ಥಂಕರರು ಕೂಡ ಹಾಗೇನೆ ಆಗಿದ್ದು. ಜ್ಞಾನಾವರ್ಣೀಯ ಕರ್ಮದ ನಾಶದಿಂದ ಅನಂತ ಜ್ಞಾನ, ದರ್ಶನಾವರ್ಣೀಯ ಕರ್ಮದ ನಾಶದಿಂದ ಅನಂತ ದರ್ಶನ, ಮೋಹನೀಯ ಕರ್ಮದ ನಾಶದಿಂದ ಅನಂತ ಸುಖ, ಮತ್ತೆ ಅಂತರಾಯ ಕರ್ಮದ ನಾಶದಿಂದ ಅನಂತ ವೀರ್ಯ. ಈ ಗುಣಗಳು ಭಗವಂತನಿಗೆ ಪ್ರಾಪ್ತವಾಗುತ್ತೆ. ಮತ್ತು ನಂತರ ಆಯು, ನಾಮ, ಗೋತ್ರ, ವೇದನೀಯ. ಆಯು ಕರ್ಮದ ನಾಶದಿಂದ ಅವಗಾಹನತ್ವ, ನಾಮಕರ್ಮದ ನಾಶದಿಂದ ಸೂಕ್ಷ್ಮತ್ವ ಮತ್ತು ವೇದನೀಯ ಕರ್ಮದ ನಾಶದಿಂದ ಅವ್ಯಾಗಾಧತ್ವ, ಗೋತ್ರ ಕರ್ಮದ ನಾಶದಿಂದ ಅಗುರು ಲಘುತ್ವ. ಈ ಗುಣಗಳು ಭಗವಂತನಿಗೆ
ಪ್ರಾಪ್ತವಾಗುತ್ತೆ ಅವನನ್ನು ನಾವು ಪೂಜಿಸ್ತೀವಿ. ಇಷ್ಟು ಗುಣಗಳು ನಮಗೆ ಪ್ರಾಪ್ತವಾಗಬೇಕು. ಯಾವುದು? ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ, ಅನಂತ ಸುಖ, ಸೂಕ್ಷ್ಮತ್ವ, ಅವಗಾಹನತ್ವ, ಅಗುರು ಲಘುತ್ವ ಮತ್ತು ಅವ್ಯಾಭಾಸತ್ವ. ಇಷ್ಟು ಗುಣಗಳನ್ನು ನಾವು ಪ್ರಾಪ್ತ ಮಾಡಿಕೊಂಡಾಗ ನಾವು ಸಂಪೂರ್ಣ ಆರೋಗ್ಯವಂತರು ಅಂತ ನಾವು ಹೇಳ್ಬೋದು. ಬರೀ ದೇಹದ ಆರೋಗ್ಯವಲ್ಲ, ಆತ್ಮನ ಆರೋಗ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ ಕಡೆಗೆ ಒಂದೇ ಒಂದು ಮಾತು, ನಾ ಸಾಮಾಜಿಕ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ಈ 21ನೇ ಶತಮಾನದಲ್ಲಿ ನಮ್ಮ ಸಮಾಜದಲ್ಲಿ, ಅಂದ್ರೆ ಬರೀ ಜೈನ್ ಸಮಾಜದಲ್ಲಿ ಅಂತಲ್ಲ, ಎಲ್ಲ ಸುತ್ತಮುತ್ತಲಿನ ಸಮಾಜದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ. ಈ ಬದಲಾವಣೆಗಳನ್ನ ನಾವು ಸ್ವೀಕರಿಸಬೇಕೆ, ನಿರಾಕರಿಸಬೇಕೆ? ಸ್ವೀಕರಿಸಲು ಸಾಧ್ಯವಾಗದಂತಹ ಬದಲಾವಣೆಗಳು ಆಗ್ತಾ ಇವೆ. ಸೊ ಈಗ ಒಂದು ತಲೆಮಾರಿನ ಜನ ಇರ್ತಾರೆ, ಅವ್ರಿಗೆ ಅದನ್ನ ಅರ್ಗಿಸ್ಕೊಳಕ್ ಆಗಲ್ಲ. ಇದೇನಪ್ಪ ಏನೇನೋ ಆಗ್ತಿದೆ ಪ್ರಪಂಚದಲ್ಲಿ ಅಂತ ಅನ್ಕೋತಾರೆ. ಸೊ ಸ್ವೀಕರಿಸಲಿಕ್ಕೆ ಆಗದೆ ನಾನು ಸ್ವಾಮೀಜಿ ಇದ್ರೆ ಕೇಳೋಣ ಅನ್ಕೊಂಡಿದ್ದೆ, ಸ್ವಾಮೀಜಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ. ಸೊ ಸ್ವೀಕರಿಸೋದಕ್ಕೆ ಆಗ್ತಾ ಇಲ್ಲ. ಯಾವ್ಯಾವುದು ಅಂತಂದ್ರೆ, ಈಗ ಭಗವಾನ್ ಮಹಾವೀರರ ಅನೇಕಾಂತವಾದ ಅಂದ್ರೆ ಏನು? ಯಾವುದೇ ವಸ್ತುವನ್ನಾಗಲಿ ವಿಷಯವನ್ನಾಗಲಿ ವಿವಿಧ ದೃಷ್ಟಿಕೋನಗಳಿಂದ ನೋಡಿದಾಗಲೇ ನಮಗೆ ಪರಮ ಸತ್ಯದ ಅರಿವಾಗುತ್ತೆ ಅಂತ. ಹಾಗಾದ್ರೆ ಈ ಒಂದು ಸಾಮಾಜಿಕ ಆರೋಗ್ಯ, ಒಂದು ಕುಟುಂಬ ಪದ್ಧತಿ, ಕುಟುಂಬದ ಬಗ್ಗೆ ನಾವು ಅನೇಕಾಂತ ದೃಷ್ಟಿಯಿಂದ ಆಲೋಚನೆ ಮಾಡ್ಬೇಕು ಅಂದ್ರೆ, ಕುಟುಂಬದ ಮೂಲ ಯಾವುದು? ಕುಟುಂಬ ಹೆಂಗ್ ಶುರು ಆಗತ್ತೆ? ವಿವಾಹದಿಂದ. ಒಂದು ಗಂಡು ಹೆಣ್ಣು ವಿವಾಹ ಆಗ್ತಾರೆ, ನಂತರ ಅವರಿಗೆ ಮಕ್ಕಳಾಗ್ತಾರೆ, ಅಲ್ಲಿಂದ ಕುಟುಂಬ ಶುರು ಆಗತ್ತೆ. ಆದ್ರೆ ಈಗ ವಿವಾಹದ ಬಗ್ಗೆನೇ ಭಿನ್ನಾಭಿಪ್ರಾಯಗಳಿವೆ ಎಲ್ಲ ಸಮಾಜದಲ್ಲಿ. ಜಸ್ಟ್ ಆಲೋಚನೆ ಮಾಡಿ, ನಿಮ್ಗೆ ಚಿಂತನೆಗೆ ಒಂದು ವಿಷಯ ಕೊಡ್ತಾ ಇದ್ದೀನಿ, ಇದೆಲ್ಲಾನು ಚಿಂತನೆ ಮಾಡ್ಬೇಕಾಗಿರೋ ವಿಷಯ. ವಿವಾಹ ಅನ್ನೋದು ವೈಯಕ್ತಿಕ ವಿಚಾರನ, ಕೌಟುಂಬಿಕ ವಿಚಾರನ, ಸಾಮಾಜಿಕ ವಿಚಾರನ ಅಥವಾ ಆಧ್ಯಾತ್ಮಿಕ ವಿಚಾರನ ಏನು ಅಂತ ಆಲೋಚನೆ ಮಾಡಿ. ಇವಾಗಿನ ಯಂಗ್ಸ್ಟರ್ಸ್, ಇಟ್ ಈಸ್ ಮೈ ಪರ್ಸನಲ್, ಇಟ್ ಈಸ್ ಮೈ ಲೈಫ್, ಯು ಡೋಂಟ್ ಇಂಟರ್ಫಿಯರ್ ಅಂತ ಪೇರೆಂಟ್ಸ್ಗೆ ಹೇಳ್ತಾರೆ ಅವರು. ಸೊ ಇನ್ನು ಅಪ್ಪ ಅಮ್ಮ ಏನು ಇಂಟರ್ಫಿಯರ್ ಆಗೋದು ಬಂತು. ಬಟ್ ಇನ್ನೂ ಕೌಟುಂಬಿಕ ವಿವಾಹಗಳು ಆಗ್ತಾ ಇದೆ. ಹಿಂದೆ ಎಲ್ಲ 2 ಕುಟುಂಬಗಳ ಮಧ್ಯೆ ವಿವಾಹ ಅಂತ ಹೇಳ್ತಾ ಇದ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಮಾಜವಿಲ್ಲದೆ ಧರ್ಮವಿಲ್ಲ. ಧರ್ಮ ಮತ್ತು ಸಮಾಜ ಒಂದೇ ನಾಣ್ಯದ 2 ಮುಖಗಳು. ಇದ್ರ ಬಗ್ಗೆ ನಾವು ಆಲೋಚನೆ ಜಾಸ್ತಿ ಮಾಡ್ಬೇಕಾಗಿದೆ. ಹಾಗೇನೆ ಆಧ್ಯಾತ್ಮಿಕ ಆರೋಗ್ಯ, ನಾನು ಹೇಳದ್ನಲ್ಲ, ಇವಾಗ ಜೈನ ಧರ್ಮ ಅಹಿಂಸಾ ಪರಮೋ ಧರ್ಮ. ಹಾಗಾದ್ರೆ ಜೈನರು ಮನೇಲಿ ಒಬ್ಬ ಹುಡುಗ ಇದ್ದಾನೆ, ಬಟ್ ಅವನ್ ಮಾಂಸ ಭಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ನಾವು ಕೊಡ್ಬೇಕಾ ಬೇಡ್ವಾ? ನಾವು ಧರ್ಮ ಪಾಲನೆ ಮಾಡ್ಬೇಕಾ ಅಥವಾ ಕೇವಲ ಜೈನರು ಮನೇಲಿ ಹುಟ್ಟಿದ್ದಾರೆ ಅಂತ ಕೊಡ್ಬೇಕಾ? ಇವೆಲ್ಲ ಕ್ವಶನ್ ಮಾರ್ಕ್. ವಿ ಹ್ಯಾವ್ ಟು ಥಿಂಕ್ ಫ್ರಮ್ ಆಲ್ ಆಂಗಲ್ಸ್. ನಾನು ಹೇಳ್ತಾ ಇರೋದು ನಾವು ಆಲೋಚನೆ ಮಾಡ್ಬೇಕು. ಅಥವಾ ಬೇರೆ ಬೇರೆ ಜಾತಿ ಅವರು ಸಂಪೂರ್ಣ ಅಹಿಂಸವಾದಿಗಳು, ಏನು ಭಕ್ಷಣೆ ಮಾಡೋದಿಲ್ಲ, ಇನ್ನೂ ಪ್ಯೂರ್ ಆಗಿ ವೆಜಿಟೇರಿಯನ್ ಇರ್ತಾರೆ, ಅಂಥವರಿಗೆ ಕೊಡ್ಬೋದಾ? ಅವರ ಆಚರಣೆಯಿಂದ ಜೈನರಾಗಿದ್ದಾರೆ. ಫಸ್ಟ್ ಆಫ್ ಆಲ್ ಜೈನ ಅನ್ನೋದು ಜಾತಿನೇ ಇಲ್ಲ, ಇದು ಧರ್ಮ. ಧರ್ಮ ಅಂದ್ರೆ ಬದುಕುವ ರೀತಿ ಅಂತ ನಾನೇ ಹೇಳಿದೆ. ಸೊ ಅಹಿಂಸೆಯನ್ನು ಧರ್ಮವಾಗಿ ತೆಗೆದುಕೊಂಡವರು ಜೈನರು. ಇಲ್ಲಿ ಯಾರನ್ನು ದೂಷಿಸುವ, ನಿಮ್ಮ ಆಲೋಚನೆಗೆ ನಾನು ಒಂದು ಚಿಂತನೆಯನ್ನ ನಾನು ನೀಡಿದ್ದೀನಿ. ಹಾಗೇನೆ ಅಪ್ಪ ಅಮ್ಮ ಒಪ್ಪಿ ಮದ್ವೆ ಮಾಡಿಕೊಟ್ಟಲ್ಲೂ ಯಾಕೆ ವಿವಾಹ ವಿಚ್ಛೇದನಗಳಾಗ್ತಾ ಇವೆ? ನಮ್ಮ ಸಮಾಜದಲ್ಲಿನೂ ಕೂಡ ಇವತ್ತಾಗ್ತಾ ಇದೆ. ಇದು ಹೀಗೆ ಯಾಕೆ ಆಗ್ತಾ ಇದೆ? ಕಾಲದೋಷವೇ ಏನು? ಇದೆಲ್ಲದರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗಿದೆ. ಅಂದ್ರೆ ಇವೆಲ್ಲ ಸಮಾಜ ಛಿದ್ರವಾಗಿ ಹೋಗುತ್ತೆ. ಅದರಿಂದ ಇವತ್ತೇನು ಅನೇಕ ವಿಚಾರಗಳಿವೆ, ಬಟ್ ಇನ್ನು ಇಲ್ಲಿ ಅಭಿಷೇಕ ಪೂಜೆ ಇನ್ನು ಮುನ್ನಡೆಯೋದಿದೆ. ಭಕ್ತಿ ಮಾಡ್ರಿ ಬೇಕಾದಷ್ಟು. ಇಂತಹ
ಈ ಬೆಟ್ಟದ ನಡುವೆ ಒಂದು ಧರ್ಮದ ಒಂದು ಕ್ರಾಂತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇಷ್ಟು ದೂರ ಬಂದು ಇಷ್ಟು ಸುಂದರವಾದ ಒಂದು ಮಂದಿರ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ಕಮಿಟಿಯವರು, ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಅವರು ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ಸಲ್ಲಿಸ್ತಾ, ನಿಮ್ ಟೇಕ್ ಹೋಮ್ ಮೆಸೇಜ್ ಏನು ಅಂತಂದ್ರೆ, ಬಾಡಿ ವೇಟ್, ತನುವಿನ ತೂಕ ಹೆಚ್ಚಾದ್ರೆ ವ್ಯಾಯಾಮ ಮಾಡ್ತೀವಿ, ಮನಸ್ಸಿನ ತೂಕ ಹೆಚ್ಚಾದ್ರೆ ಧ್ಯಾನ ಮಾಡ್ರಿ, ಹಾಗೇನೆ ನಿಮ್ಮ ಧನದ ತೂಕ ಹೆಚ್ಚಾದ್ರೆ ದಾನ ಮಾಡಿ ಅಂತ ಹೇಳ್ತಾ, ಪೂಜೆ ದಾನ ಶ್ರಾವಕರಿಗೆ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾ, ಎಲ್ಲ ಧರ್ಮ ಕಾರ್ಯಗಳಿಗೆ ನಿಮ್ಮ ಕೊಡುಗೆ ಇರ್ಲಿ ಅಂತ ಹೇಳ್ತಾ, ನನ್ನನ್ನು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ಎಲ್ಲ ಕಮಿಟಿಯವರಿಗೂ ಎಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.